ಅಣ್ಣವರಿದ್ದಾರೆ, ಹಾಗಾಗಿ ಸ್ವಲ್ಪ ನಾಗೇಂದ್ರ ನಾನು ಕೇಳಿದೆ, ನಾನು ಸಾಯಿ ಪ್ರಕಾಶ್ ನಾನು ಕಳಿಸ್ಕೊಡಿ, ದೇವತೆ ಸಾಂಗ್ ಬಿಡಬೇಕು ನಾನು ಅನ್ನೋರ ಮುಖಾಂತರನೇ ಅಂತ. ಆಯ್ತಪ್ಪ, ಆಯ್ತಾಯ್ತು, ಕಳಿಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ಒಂದು 10 ಫೋನ್ ಮಾಡಿದೆ ನಾನು, ಅಣ್ಣ ಬರ್ತಾರ ಕುತೂಹಲ ಏನೋ ನನಗೆ. ಯಾಕಂತಂದ್ರೆ ನಮ್ಮ ಮನೆಗಳಲ್ಲಿ ಇವಾಗೂ ಇವರು ಮೂವಿಗಳ ಅಣ್ಣ ತಂಗಿ ಆಗಲಿ ತವರಿಗೆ ಬರೋ ಫ್ಯಾನ್ಸ್ ಬೇಸ್ ಇವಾಗೂ ಇದೆ. ಮನೆ ಹೋಗಿ ಸುಮ್ಮನೆ ಫೋನ್ ಮಾಡಿದ್ರೆ ಅಣ್ಣವ್ರು ಈ ಥರ ಕರ್ಸ್ತಾರೆ ಅಂತ. ನಿಜನಾ ಕರ್ಸಿದ್ ತುಂಬ ಥ್ಯಾಂಕ್ಸ್ ಅಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ. ನೂರಾರು ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ, ಅವರ ಆಶೀರ್ವಾದ ಈ ತಂಡಕ್ಕೆ ಮತ್ತು ನಮಗಿರ್ಲಿ ಅಂತ ಅವರು ಅಣ್ಣವ್ರು ನಾನು ಕೇಳ್ಕೊತೀನಿ. ಬಂದಿದ್ದು ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದ. ನಮಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತಾಡಿದ್ವೋ ಏನೋ ಒಂಥರ ಗಲಿಬಿಲಿ ಆಗ್ತಿತ್ತು ನನಗೆ, ಏನು ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಮ್ಮ ಪ್ರಚಾರ ಮಾಡಿಕೊಟ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ ಒಂದೊಂದು ಆರ್ಟಿಕಲ್ ಆಗಲಿ ಒಂದೊಂದು ವಿಡಿಯೋ ಆಗಲಿ 10 ನೋಡಿದ್ದೀನಿ ಅಣ್ಣ ನಾನು. ನನಗೇನೋ ಒಂಥರ ಗಾಳಿ ತೇಲಂಗಾಗ್ಬಿಡ್ತು ನೀವು ಬರ್ದಿರೋದೆಲ್ಲ ನೋಡಿ. ನಿಜಕ್ಕೂ ನನ್ಗೆ ತುಂಬ ಖುಷಿ ಆಯ್ತಣ್ಣ. ನನ್ನ ಹೃದಯಪೂರ್ವಕವಾಗಿ ಒಂದು ನಿಲ್ಲಣ. ಯಾಕಂದ್ರೆ ನಾನು ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನನ್ಗೆ ತುಂಬಾ ಸಂತೋಷ ಆಯ್ತು. ನಿಜಕ್ಕೂ ನೀವು ಅನ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಪ್ರತಿಯೊಬ್ಬು ಇದೆ. ಹೆಣ್ಮಕ್ಳದ್ ಮೂವಿ. ಅಕ್ಕೋರು ಆಗ್ಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ಮನೆ ಒಂದು ಜರ್ಕ್ ಮಾಡಿದ್ದೀನಿ. ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಒಂದು ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದ್ರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನ್ ಹೇಳ್ತದೆ, ಸಂಪ್ರದಾಯ ಹಿಂದೆ ಒಳ್ಳೇದು, ನಮ್ದು ಅದೇ ಹಾದಿ, ನಮ್ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂತ ಚಿತ್ರ ಇದು. ಮೃತ್ಯು ದೇವತೆ ಆದ್ರೂ ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದೇ ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ, ಈಗ ಒಂದು 60-70 ವರ್ಷದಲ್ಲಿ ಇದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಚಿತ್ರದಲ್ಲಿ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋದು. ಹೌದು, ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನು ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. ಇದು ಸೆನ್ಸಾರ್ ಹತ್ತತ್ರದಲ್ಲಿ ಇದೀವಿ. ಒಂದು 22ನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದೀವಿ ಅಣ್ಣ. ಮೇ 22ಕ್ಕೆ ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ. ಒಂದ್ ಸ್ವಲ್ಪ ಅದ್ರಲ್ಲಿ ಐತೆ. ಸರ್ಟಿಫಿಕೇಟ್ UA ಮಾಡ್ಸೋಣ ಅನ್ಕೊಂಡಿದೀವಿ ಅಣ್ಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.